ಭಾರತೀಯ ವಾಯುಪಡೆಯ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಸೂಕ್ಷ್ಮ ಮಾಹಿತಿ ಚೀನಾಗೆ ಸೋರಿಕೆಯಾಗಿದೆ. ಫ್ರಾನ್ಸ್ನ ಮಾಜಿ ನೌಕಾಪಡೆಯ ಪೈಲಟ್ ಒಬ್ಬರನ್ನು ಗೂಢಚಾರಿ ಆರೋಪದ ಮೇಲೆ ಫ್ರಾನ್ಸ್ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಘಟನೆ ಭಾರತಕ್ಕೂ ಸಂಬಂಧವಿದೆ. ರಫೇಲ್ ಯುದ್ಧ ವಿಮಾನದ ಭದ್ರತೆಗೆ ಯಾವುದೇ ಅಪಾಯವಿದೆ? ಇವರೆಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲ, ಪಿಯರೆ ಹೆನ್ರಿ ಚುಯೆಟ್ ಯಾರು? ಪಿಯರೆ ಹೆನ್ರಿ ಇವರು ಫ್ರಾನ್ಸ್ ನೌಕಾಪಡೆಯ ಮಾಜಿ ಫೈಟರ್ ಪೈಲಟ್. ಇವರು ದಸಾಲ್ಟ್ ರಫೇಲ್ ಎಂ ಯುದ್ಧ ವಿಮಾನವನ್ನು ಹಾರಿಸಿರುವ ಅನುಭವ ಹೊಂದಿದ್ದಾರೆ. ಈಗ ವಿವಾದ ಏನು? ಫ್ರೆಂಚ್ ತನಿಖಾ ಮಾಧ್ಯಮಗಳಾದ ಲಿ ಕೆನಾರ್ಡ್ ಹೆನಾನ್ಸ್ ಮತ್ತು ಮೇಡಿಯಾಪಾರ್ಟ್ ವರದಿಗಳ ಪ್ರಕಾರ ಫ್ರಾನ್ಸ್ ಅಧಿಕಾರಿಗಳು ಪಿಯರೆ ಹೆನ್ರಿ ವಿರುದ್ಧ ಗಂಭೀರ ತನಿಖೆ ನಡೆಸುತ್ತಿದ್ದಾರೆ. ಈಗ ವಿವಾದವೇನು? ಫ್ರೆಂಚ್ ತನಿಖಾ ಮಾಧ್ಯಮಗಳಾದ ಲಿ ಕೆನಾರ್ಡ್ ಎನ್ಚಿನ್ ಮತ್ತು ಮೇಡಿಯಾಪಾರ್ಟ್ ವರದಿಗಳ ಪ್ರಕಾರ ಫ್ರಾನ್ಸ್ ಅಧಿಕಾರಿಗಳು ಪಿಯರೆ ಹೆನ್ರಿ ವಿರುದ್ಧ ಗಂಭೀರ ತನಿಖೆ ಆರಂಭಿಸಿದ್ದಾರೆ. ಅವರ ಮೇಲೆ ಚೀನಾದ ಪರವಾಗಿ ಸೂಕ್ಷ್ಮ ಮಿಲಿಟರಿ ಮಾಹಿತಿ ಸಂಗ್ರಹಿಸಿದ ಆರೋಪ ಕೇಳಿಬಂದಿದೆ. ಪ್ಯಾರಿಸ್ ಪ್ರಾಸಿಕ್ಯೂಟರ್ ಕಚೇರಿ ಪ್ರಕರಣವನ್ನು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯವಾಗಿ ಪರಿಶೀಲಿಸುತ್ತಿದ್ದಾರೆ. ಅವರು ಕ್ಲಾಸಿಫೈಡ್ ಮಿಲಿಟರಿ ಮಾಹಿತಿಯನ್ನು ವಿದೇಶಿ ಸಂಸ್ಥೆಗಳಿಗೆ ಒದಗಿಸಿರುವ ಶಂಕೆ ವ್ಯಕ್ತವಾಗಿದೆ. ಇದರಲ್ಲಿ ಚೀನಾದ ಪಾತ್ರವೇನು? ಫ್ರಾನ್ಸ್ ತನಿಖಾ ವರದಿಗಳ ಪ್ರಕಾರ ಚೀನಾದೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿಗಳ ಜೊತೆ ಹಾಗೆ ಅಲ್ಲಿನ ಸಂಸ್ಥೆಗಳ ಮೂಲಕ ಈ ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಇದರಿಂದ ಭಾರತಕ್ಕೆ ಏನು ಅಪಾಯವಿದೆಯಾ? ಭಾರತೀಯ ವಾಯುಪಡೆ ಇಂದು ವಿಶ್ವದ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಒಂದಾದ ರಫೇಲ್ ಅನ್ನು ಬಳಸುತ್ತಿದೆ. ಭಾರತವು ಫ್ರಾನ್ಸಿನಿಂದ 36 ರಫೇಲ್ ಯುದ್ಧ ವಿಮಾನವನ್ನು ಖರೀದಿಸಿದೆ. ರಫೇಲ್ನಲ್ಲಿ ಮೀಟೇರ್ ಕ್ಷಿಪಣಿ, ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿ, ಎಸ್ಆರ್ ರಡಾರ್, ಸ್ಪೆಕ್ಟ್ರೋ ಎಲೆಕ್ಟ್ರಾನಿಕ್ಸ್ ವಾರ್ಫೇರ್ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳಿವೆ. ಈ ಕಾರಣದಿಂದ ರಫೇಲ್ ಕುರಿತು ಯಾವುದೇ ಭದ್ರತಾ ಸುದ್ದಿ ಭಾರತದಲ್ಲಿ ಹೆಚ್ಚಿನ ಗಮನ ಸೆಳೆಯುತ್ತದೆ. ಈ ರಫೇಲ್ ಫೈಟರ್ ಜೆಟ್ ಮಾಹಿತಿ ಸೋರಿಕೆಯಾಗಿದೆ. ಭಾರತದ ರಫೇಲ್ಗೆ ಸಂಬಂಧಿಸಿದ ರಹಸ್ಯ ಮಾಹಿತಿ ಸೋರಿಕೆಯಾಗಿದೆ ಎಂದು ಭಾರತ ಅಥವಾ ಫ್ರಾನ್ಸ್ ಸರ್ಕಾರಗಳು ದೃಢಪಡಿಸಿಲ್ಲ. ಆದರೆ ಇದು ಲೀಕ್ ಆಗಿರುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ. ಆರೋಪಗಳು ಸಾಬೀತಾದರೆ ಇದು ಫ್ರಾನ್ಸ್ನ ಇತ್ತೀಚಿನ ಅತ್ಯಂತ ದೊಡ್ಡ ಗೂಢಚರ್ಯ ಪ್ರಕರಣಗಳಲ್ಲಿ ಒಂದಾಗಬಹುದು. ಇದರಿಂದ ಯುರೋಪ್ ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ಗುಪ್ತಚರ ಚಟುವಟಿಕೆಗಳ ಬಗ್ಗೆ ಹೊಸ ಪ್ರಶ್ನೆಗಳು ಉದ್ಭವಿಸಬಹುದು. ರಕ್ಷಣಾ ತಂತ್ರಜ್ಞಾನ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂಬ ಚರ್ಚೆಯೂ ಹೆಚ್ಚಾಗಬಹುದು. ಆದರೆ ರಫೇಲ್ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದ ಯಾವುದೇ ಭದ್ರತಾ ವಿಚಾರವು ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆಯುವುದು ಖಚಿತ. ಈ ಪ್ರಕರಣ ಮುಂದಿನ ಬೆಳವಣಿಗೆಗಳು ಮತ್ತು ಭಾರತ ಸೇರಿದಂತೆ ಹಲವು ದೇಶಗಳ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆಯೂ ಇದೆ.